ಸರ್ಕಾರ ಬಂದ ಮೇಲೆ ಯಾವುದೇ ರೀತಿಯ ಫಂಡೇ ಕೊಡಲಿಲ್ಲ. ಹೊಸ ಸರ್ಕಾರದೊಟ್ಟಿಗೆ ನಾವೀಗಾಗಲೇ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಫಂಡ್ ಕೊಡೋದಿಲ್ಲ ಅಂತ ಹೇಳಿಲ್ಲ, ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೀಗ ನಿವೃತ್ತಿಯಾಗಿರುವ ಎಂಪ್ಲಾಯೀಸ್ಗಳಿಗೆ ಒಂದು 21-23 ಕೋಟಿ ರೂಪಾಯಿ ಪೆಂಡಿಂಗ್ ಇದೆ. ಅದೊಂದು ಮೊದಲು ನಮಗೆ ಸಿಕ್ಕಿದ್ರೆ ವಿಶ್ವವಿದ್ಯಾನಿಲಯ ಭಾಳ ದೊಡ್ಡ ಚಿರಋಣಿ ಆಗುತ್ತೆ ಸರ್ಕಾರಕ್ಕೆ. ಯಾಕಂತಂದರೆ ನಮಗೆ ನಿವೃತ್ತಿಯಾದಂಥ ಪ್ರಾಧ್ಯಾಪಕ ಮಿತ್ರರು ಬಹಳ ದೊಡ್ಡ ಕೊಡುಗೆ ಕೊಟ್ಟವರು. ನಮ್ಮ ವಿಶ್ವವಿದ್ಯಾಲಯಕ್ಕೆ ಇಲ್ಲಿ ತನಕ ದೊಡ್ಡ ಹೆಸರು ಬಂದದ್ದೇ ಆ ಪ್ರಾಧ್ಯಾಪಕರಿಂದಾಗಿ. ಅವರನ್ನು ನಾವಿವತ್ತು ನಡು ಬೀದಿನಲ್ಲಿ ನಿಲ್ಲಿಸಿಬಿಟ್ಟಿದ್ದೇವೆ. ಆ ನಡು ಬೀದಿಯಿಂದ ನಾವು ಅವರಿಗೆ ಹೊರಗಡೆ ತೊಗೊಂಡು ಬರಲಿಕ್ಕೆ ಒಂದು ದೊಡ್ಡ ಅವಕಾಶವನ್ನು ಸರ್ಕಾರ ಮಾಡಿಕೊಡ್ತೆ ಅಂತ ನಂಬಿಕೆ ಇದೆ. ಮತ್ತು ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳ ಪಾಸಿಟಿವ್ ಆಗಿ ಇದಕ್ಕೆ ಆಲೋಚನೆ ಮಾಡಿದ್ದಾರೆ. ಶಿಕ್ಷಣ ಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು ಕೂಡ ತುಂಬ ಪಾಸಿಟಿವ್ ಆಗಿ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಾಗಾಗಿ ಬೇಗ ನಮಗೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನನ್ನ ನಂಬಿಕೆ. ಎಷ್ಟು ಜನ ಇದ್ದಾರೆ ಸರ್ ನಿವೃತ್ತರಾದವರಿಗೆ ಈ ರೀತಿಯ ಸೌಲಭ್ಯ ಸಿಗಬೇಕಾದಂತ? ಈಗ ನಮಗೆ 45 ಜನ ಇದ್ದಾರೆ. ಅವ್ರಿಗೆ ನಾವು 45 ಜನಕ್ಕೂ ಈ ನಿವೃತ್ತಿ ಉಪದಾನವನ್ನು ಕೊಡಬೇಕಾಗಿದೆ. ಅದೆಲ್ಲ ಹಣ ಮೊದಲೇ ತೆಗೆದಿಟ್ಟಿರ್ತಾರ ಅಥವಾ ಇರ್ತಿತ್ತು? ಮುಂಚೆ ನಮ್ಮ ಹತ್ರ ಇರ್ತಿತ್ತು. ಅದು ಯಾವಾಗಲೂ ನಮ್ಮಲ್ಲಿ ಅದೊಂದು ರಿಸರ್ವ್ ಆಗಿರ್ತಿತ್ತು. ಈ ಥರದ ಒಂದು ಪರಿಸ್ಥಿತಿ ಬಂದಾಗ ಅದನ್ನು ನಿಭಾಯಿಸಲಿಕ್ಕೆ ಹಣಕಾಸನ್ನು ನಾವು ಇಟ್ಕೊಳ್ತಾ ಇದ್ವಿ. ಈಗ ಅನ್ಫಾರ್ಚುನೇಟ್ಲಿ ಆ ಹಣಕಾಸು ನಮ್ಮ ಹತ್ರ ಇಲ್ಲ, ನಮ್ಮ ಬೊಕ್ಕಸ ಖಾಲಿ. ಸರ್, ಈಗ ಇಂಟರ್ನ್ಯಾಷನಲ್ ಶಿಕ್ಷಣ ಯಾವ ರೀತಿ? ನಾವು ನಮ್ಮ ಎಲ್ಲ ವಿದ್ಯಾರ್ಥಿ ಸ್ನೇಹಿತರು ಎಲ್ಲ ಕಡೆಯಿಂದ ಬಂದು ಸರ್ಕಾರ ಜೊತೆಗೆ ಒಂದು ಒತ್ತಾಯ ಮಾಡಿ ಮಾರ್ಕ್ಸ್ ಕಾರ್ಡಿಗೆ ಒಂದು ಅಂತಿಮ ರೂಪ ಕೊಟ್ಟಾಗಿದೆ. ಇವಾಗ ನಾವು ಫಿಸಿಕಲ್ ಮಾರ್ಕ್ಸ್ ಕಾರ್ಡನ್ನು, ಭೌತಿಕ ಅಂಕಪಟ್ಟಿಯನ್ನು ವಿತರಣೆ ಮಾಡಬೇಕು ಅಂತ ಸರ್ಕಾರ ನಮಗೆ ನಿರ್ದೇಶನ ಕೊಟ್ಟಿದೆ. ನಾವೊಂದು ಲಿಖಿತವಾದ ಒಂದು ಪತ್ರವನ್ನು ಕಾಯ್ತಾ ಇದ್ದೇವೆ. ನಾವೆಲ್ಲ ಫಾರ್ಮ್ಯಾಟ್ ಎಲ್ಲ ಮಾಡಿಕೊಂಡು ಸಾಫ್ಟ್ವೇರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಪ್ರಿಂಟ್ ಮಾಡೋದು ಭಾಳ ದೊಡ್ಡ ವಿಷಯ ಏನಲ್ಲ. 1,80,000 ವಿದ್ಯಾರ್ಥಿಗಳಿಗೆ ಪ್ರಿಂಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಒಂದು ವಾರದಲ್ಲಿ ಎಲ್ಲ ಪ್ರಿಂಟ್ ಆಗುತ್ತೆ. ನಾವೊಂದು ಲಿಖಿತ ಆದೇಶವನ್ನು ಸರ್ಕಾರದಿಂದ ಕಾಯ್ತಾ ಇದ್ದೇವೆ. ಅದರ್ವೈಸ್ ಏನಾಗಿದೆ, ಇವಾಗ ನಮ್ಮಲ್ಲಿ ನ್ಯಾಡಿಂದ, ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿಯಿಂದ ಅದನ್ನು ನಾವು ಡೌನ್ಲೋಡ್ ಮಾಡಿ ಮಕ್ಕಳಿಗೆ ಪ್ರಿಂಟ್ಔಟ್ ಕೊಡ್ಬೋದು. ಅದರಲ್ಲೊಂದು ಸಮಸ್ಯೆ ಇತ್ತು ಅಂತ ಸರ್ಕಾರಕ್ಕೆ ಗಮನಕ್ಕೆ ತಗೊಂಡು ಬಂದಿದ್ದೇವೆ. ಅದರಲ್ಲಿ ಫೋಟೋ ಕರೆಕ್ಟ್ ಇರಲಿಲ್ಲ, ಕರೆಕ್ಟ್ ಆದ ಮಾಹಿತಿಗಳು ಸಿಗ್ತಾ ಇರಲಿಲ್ಲ. ಈಗ ಮೊನ್ನೆ ಸಿಕ್ಕಿರುವ ಮಾರ್ಕ್ಸ್ ಕಾರ್ಡ್ನಲ್ಲಿ ಆ ಎಲ್ಲ ಮಾಹಿತಿಗಳು ಕರೆಕ್ಟ್ ಆಗಿದೆ. ಅವರವರ ಫೋಟೋ ಅವರವರ ಹೆಸರಿಗೆ ಮ್ಯಾಚ್ ಆಗ್ತದೆ. ಹಾಗಾಗಿ ಅದನ್ನೇ ನಾವು ಪ್ರಿಂಟ್ಔಟ್ ತೆಗೆದುಕೊಡ್ಲಿಕ್ಕೆ ನಮಗೆ ಸಾಧ್ಯತೆ ಇದೆ ಇವಾಗ. ಸರ್, ಈಗ ಈ ಯೂನಿವರ್ಸಿಟಿಯಲ್ಲಿ ಕಲಿತಂಥವ್ರು ಈಗ ಕಲಿತಿರುವಂಥವ್ರಿಗೆ ಯೂನಿವರ್ಸಿಟಿ ಬಗ್ಗೆ ಒಂದಿಷ್ಟು ಆತಂಕ ಇದೆ. ಸದ್ಯದ ಸ್ಥಿತಿಗತಿ, ವ್ಯವಸ್ಥೆ, ಆರ್ಥಿಕ ಸ್ಥಿತಿಗತಿ ಅಂಥವ್ರಿಗೆ ಏನು ಹೇಳ್ತೀವಿ? ಎಲ್ಲ ವಿದ್ಯಾರ್ಥಿಗಳು ಮತ್ತು ಹಿರಿಯರು ದಯವಿಟ್ಟು ಇದನ್ನು ಗಮನಿಸಬೇಕು. ಎಲ್ಲ ಸಂಸ್ಥೆಗಳಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ಗಳನ್ನು ಪರಿಹಾರ ಮಾಡೋದು ಬಹಳ ಮುಖ್ಯ. ಪ್ರಾಬ್ಲಮ್ ಇದೆ ಅಂತೇಳಿ ವಿಶ್ವವಿದ್ಯಾನಿಲಯವನ್ನು ಒಂದು ಸರಿಗೆ ಬದಿಗೆ ತಳ್ಳುವುದಲ್ಲ. ನಾವಂತೂ ಈಗ ವಿಶ್ವವಿದ್ಯಾನಿಲಯನ ದುರಂತದಿಂದ ಮೇಲೆ ತೊಗೊಂಡು ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಎಷ್ಟೇ ದೊಡ್ಡ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಹಾರ್ಡ್ ಡೆಸಿಷನನ್ನು ಮುಂದುವರಿಸ್ತೇನೆ. ಯಾವ ಡಿಪಾರ್ಟ್ಮೆಂಟಿಗೆ ಸ್ಟೂಡೆಂಟ್ ಕಮ್ಮಿ? ಮಾನವಿಕ, ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ವಿದ್ಯಾರ್ಥಿಗಳು ಕಡಿಮೆ ಇದ್ದಾರೆ. ಮುಂಚೆ 80, 90, 100 ಪ್ಲಸ್ ಅಪ್ಲಿಕೇಶನ್ಸ್ ಬರ್ತಾ ಇತ್ತು. ಈಗ 15, 16 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಬಹಳ ನೋವಿನ ಸಂಗತಿ ಅದು. ಪೋಸ್ಟ್ ಗ್ರಾಜುಯೇಷನ್ಗೆ ಯಾರಿಗೆ ಬೇಡ, ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಸಿಲೆಬಸ್ಸನ್ನು ಡ್ರಾಫ್ಟ್ ಮಾಡಲಿಕ್ಕೆ ನಾವೀಗ ಮಾಡಿದ್ದೇವೆ. ಸಿಲೆಬಸ್ಸನ್ನು ಸ್ವಲ್ಪ ಆ್ಯಕ್ಟಿವ್ ಆಗಿ ಮಾಡಿ, ಸ್ವಲ್ಪ ರೆಲೆವೆಂಟ್ ಆಗಿ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಅಟ್ರಾಕ್ಟ್ ಆಗುತ್ತೆ ಅನ್ನೋ ಒಂದು ಕ್ರಮ ತಗೊಂಡಿದ್ದೇವೆ. ಎಲ್ಲ BOSಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಸಿಲೆಬಸ್ನ ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ಮಾಡಿ, ಈಗಿನ ಏನು ಪ್ರಸ್ತುತ ಪರಿಸ್ಥಿತಿ ಅದಕ್ಕೆ ಸಂಬಂಧಪಟ್ಟಾಗೆ ಬದಲಾವಣೆ ಮಾಡಿ ಅಂತ ಕೇಳಿದ್ದೇವೆ. ಅದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಜಾಬ್ ಪ್ರಾಸ್ಪೆಕ್ಟಸನ್ನು ನೋಡಿ ನಾವು ಸಿಲೆಬಸನ್ನು ಡ್ರಾಫ್ಟ್ ಮಾಡ್ತೇವೆ. ಧನ್ಯವಾದಗಳು ನಮಗೆಲ್ಲ. ಸರ್, ಹಣಕಾಸಿನ ಸಮಸ್ಯೆಗಳು ಬಹುಶಃ ಪ್ರಪಂಚದಲ್ಲಿರುವ ಎಲ್ಲ ಸಂಸ್ಥೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಇದೆ. ವಿಶ್ವವಿದ್ಯಾನಿಲಯಕ್ಕೂ ಕೂಡ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸಮಸ್ಯೆ ಬಂದಾಗ ಅದನ್ನು ಪರಿಹಾರ ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಳೋದು ಬಹಳ ಪ್ರಮುಖ. ನಾನು ವಿಶ್ವವಿದ್ಯಾನಿಲಯ ನಮ್ಮೆಲ್ಲ ಅಧಿಕಾರಿ ವರ್ಗದವರ ಜೊತೆ ಸೇರಿಕೊಂಡು ಕಟ್ಟುನಿಟ್ಟಿನ ಕೆಲವು ಅನಿರೀಕ್ಷಿತವಾಗಿ, ಅನವಶ್ಯಕವಾಗಿ ಖರ್ಚುಗಳನ್ನು ಮಾಡ್ತಾ ಇದ್ದಂಥ ಒಂದು ಸಂಪ್ರದಾಯ ಇತ್ತು. ಯಾರಿಗೂ ನೋಯಿಸದೆ ಆ ಥರದ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ನಾವು ತಗೊಂಡಿದ್ದೇವೆ. ಈ ನಿಮ್ಮ ಜೊತೆಗೆ ಆವಾಗಲೇ ಚರ್ಚೆ ಮಾಡಿದ ಹಾಗೆ ಈಗೊಂದು 6 ತಿಂಗಳಾಗಿದೆ. ಇನ್ನೊಂದು 6 ತಿಂಗಳಾಗುವಾಗ ವಿಶ್ವವಿದ್ಯಾಲಯಕ್ಕೆ ಒಂದು 3.5 ಕೋಟಿ ರೂಪಾಯಿಯಷ್ಟನ್ನು ನಾವು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬ ಕಟ್ಟುನಿಟ್ಟಿನ ನಿರ್ಧಾರ ಅದು. ಕಾಸ್ಟ್ ಕಟ್ಟಿಂಗ್ ಮೆಷರ್ಸ್ ಅಂತ ಶುರು ಮಾಡಿ ಎಲ್ಲವನ್ನು ನಾವು ಮಾಡಿದ್ದೇವೆ. ಅನಧಿಕೃತವಾಗಿ ಆಗ್ತಾ ಇದ್ದಂಥ ಎಲ್ಲ ಖರ್ಚುಗಳನ್ನು ಕಡಿತ ಮಾಡಿದ್ದಾನೆ. ಪೇಪರ್ ಬಳಕೆ ಕಡಿಮೆ ಮಾಡಿದ್ದಾನೆ. ಮೂರನೇದು ಬಹಳ ಪ್ರಮುಖವಾದದ್ದು, ನಮ್ಮ ಟೆಲಿಫೋನ್ಗಳು, ಲ್ಯಾಂಡ್ಲೈನ್ಗಳು ಯಾರೂ ಬಳಕೆ ಮಾಡ್ತಾ ಇರಲಿಲ್ಲ. ಮೊಬೈಲ್ ಫೋನ್ ಬಂದ ಮೇಲೆ ಆಲ್ಮೋಸ್ಟ್ ಒಂದು ತಿಂಗಳಿಗೆ 40,000 ರೂಪಾಯಿ ಖರ್ಚಾಗ್ತಾ ಇತ್ತು. ಒಂದೇ ಒಂದು ಟೆಲಿಫೋನ್ ಯೂಸ್ ಆಗ್ತಿರಲಿಲ್ಲ. ಎಲ್ಲ ಟೆಲಿಫೋನ್ ಸರ್ವಿಸನ್ನು ಕಟ್ ಮಾಡಿದ್ದೇವೆ. ಇವತ್ತು ಇಮೇಲನ್ನು ಜಾಸ್ತಿ ಬಳಸ್ತಾ ಇದ್ದೇವೆ.
ಹೀಗೆ ಒಂದೊಂದು ಕಡೆ ನಾವು ಖರ್ಚನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ. ನೀರು ಪೋಲಾಗ್ದಂಗೆ ನೋಡ್ಕೊಳ್ತಾ ಇದ್ದೇವೆ, ಎಲೆಕ್ಟ್ರಿಸಿಟಿ ಪೋಲಾಗ್ದಾಗ ನೋಡ್ಕೊಳ್ತಾ ಇದ್ದೇವೆ. ಎಲ್ಲ ಎಂಜಿನಿಯರ್ಸ್ಗಳಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ, ಒಂದೊಂದು ಬಿಲ್ಡಿಂಗಿಗೆ ಹೋಗಿ ನೀವು ಈ ಕೆಲಸ ಮಾಡಲೇಬೇಕು, ಎಲ್ಲೆಲ್ಲಿ ಸ್ವಿಚ್ ಹಾಳಾಗಿದೆ ಮತ್ತು ದಿನನಿತ್ಯ ಲೈಟ್ ಉಳಿತಿದೆ ಅದನ್ನೆಲ್ಲ ಆಫ್ ಮಾಡ್ಕೊಂಡು ಬರಬೇಕು ಅಂತ. ₹1 ಒಂದು ದಿವಸ ಉಳಿಸಿದ್ರು ಕೂಡ ನಮಗೆ ಒಂದು ತಿಂಗಳಿಗೆ ಎಲೆಕ್ಟ್ರಿಸಿಟಿಯಿಂದ ₹30 ಉಳಿದಂಗೆ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ನಾವಿದ್ದೇವೆ. ಈ ಹಿಂದೆ ಯಾಕೆ ಈ ಕ್ರಮ ಆಗಿಲ್ಲ ಅಂತ ಯಾರ್ದು ನಿರ್ಲಕ್ಷ್ಯ ಅಂತ ಅನ್ಸುತ್ತೆ? ನಿರ್ಲಕ್ಷ್ಯ ಅನ್ನೋದಕ್ಕಿಂತಲೂ ಹಣಕಾಸು ಚೆನ್ನಾಗಿತ್ತು. ಎಲ್ಲಿ ನಿಮಗೆ ಗೊತ್ತಿರಬೇಕು, ಹಣಕಾಸು ಚೆನ್ನಾಗಿರುವಾಗ ನಮ್ಮಲ್ಲಿ ಸ್ವಲ್ಪ ಎಲ್ಲ ಧಾರಾಳಿಯ ಕೆಲಸಗಳನ್ನು ಮಾಡ್ತೇವೆ. ನಮಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಾಗಬೇಕು ಅನ್ನುವ ಒಂದು ಕನಸು ನಮ್ಮ ಎಲ್ಲ ಹಿರಿಯ ವೈಸ್ ಚಾನ್ಸಲರ್ಗಳೆಲ್ಲ ಇತ್ತು. ಹಾಗಾಗಿ ಇಂಟರ್ನ್ಯಾಷನಲ್ ಹಾಸ್ಟೆಲ್ ಮಾಡಬೇಕು ಅಂತ ಆಸೆ ಬಂತು, ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಸಂಶೋಧನಾ ಕೇಂದ್ರಗಳನ್ನು ಮಾಡಬೇಕು ಅಂತ ಒಂದು ಆಸೆ ಬಂತು. ಆಸೆ ಅಲ್ಲ, ಅದು ಅಕಾಡೆಮಿಕ್ ಪ್ರಯಾರಿಟಿಗಳು ಅವೆಲ್ಲ ಬಂತು. ಆದರೆ ಅದನ್ನು ಸ್ವಲ್ಪ ಯೋಜಿತ ರೀತಿಯಲ್ಲಿ ಮಾಡಿದ್ದಿದ್ರೆ ಈ ರೀತಿ ಸಮಸ್ಯೆಗಳಾಗ್ತಿರ್ಲಿಲ್ಲ. ನಮಗೆ ಸಮಸ್ಯೆ ಆಗಿದೆ. ಏನು ಸಮಸ್ಯೆ ಅನ್ನೋದನ್ನು ಈಗಾಗಲೇ ಬೇರೆ ಬೇರೆ ಹಂತಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ನಿವೃತ್ತ ನ್ಯಾಯಾಧೀಶರಿದ್ದಾರೆ. ನಾವು ಈಗ ಅದನ್ನು ಹೆಚ್ಚು ಚರ್ಚೆ ಮಾಡಿಕೊಳ್ಳೋದೆ ಇನ್ಮೇಲೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಪಾಸಿಬಿಲಿಟಿಯನ್ನು ನೋಡ್ತಾ ಇದ್ದೇವೆ. ಸರ್ಕಾರದಿಂದ ನಮಗೆ ಭಾಳ ವ್ಯವಸ್ಥಿತವಾಗಿ ಪೋಸ್ಟ್ ಕೋವಿಡ್ನಿಂದ ತುಂಬ ಡೆವಲಪ್ಮೆಂಟ್ ಗ್ರಾಂಟ್ಗಳು ಬರ್ತಾ ಇಲ್ಲ. ನಮಗೆ ಮಾತ್ರ ಅಲ್ಲ, ಎಲ್ಲ ವಿಶ್ವವಿದ್ಯಾಲಯಗಳು ಕೂಡ ಬರ್ತಾ ಇಲ್ಲ. ಸರ್ಕಾರದವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಪ್ರಯಾರಿಟಿ ಸೆಕ್ಟರ್ ಅಂತ ಅವರು ಇರ್ಬೋದು, ಆಂತರಿಕ ಸೋರ್ಸಸ್ಸಿಂದ ನೀವು ಇದನ್ನು ಮಾಡ್ಕೊಳ್ಳಿ ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಆಂತರಿಕ ಸೋರ್ಸಸ್ಗಳು ತಮಗೆ ಗೊತ್ತಿರುವ ಹಾಗೆ ನಿರಂತರವಾಗಿ ಕಡಿಮೆ ಆಗ್ತಾ ಬಂದಿದೆ. ನಮ್ಮ ಕಾಲೇಜುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅಫಿಲಿಯೇಷನ್ ಕಮ್ಮಿ ಆಗ್ತಾ ಇದೆ, ವಿದ್ಯಾರ್ಥಿಗಳದ್ದು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಮಗೆ ಬರ್ತಾ ಇರೋದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಾಗಿರುವ ಶುಲ್ಕಗಳು, ಅದು ನಿರಂತರವಾಗಿದೆ. ಹಾಗಾಗಿ ಸ್ವಲ್ಪ ಸರ್ವೈವ್ ಆಗ್ತಾ ಇದ್ದೇವೆ ನಾವು. ವಿ ವಿಲ್ ಕಮ್ ಬ್ಯಾಕ್. ಇನ್ನೇನು ಸ್ವಲ್ಪ ದಿವಸದಲ್ಲಿ ನಾವು ವಿ ವಿಲ್ ಕಮ್ ಬ್ಯಾಕ್ ವಿತ್ ದ ನಾರ್ಮಲ್ ಕಂಡೀಷನ್. ಆಂತರಿಕ ಸೋರ್ಸ್ ಬಿಲ್ಡ್ ಮಾಡಿ ಅಂತ ಈ ಸರ್ಕಾರ ಹೇಳಿದ್ರು, ಹಿಂದಿನ ಸರ್ಕಾರ ಎರಡು ಎಲ್ಲ ಸರ್ಕಾರಗಳು ಹಾಗೆ ಹೇಳ್ತವೆ. ಈಗ ಏನಾಗಿದೆ, UGCಯಿಂದ ಬರುವ ಎಲ್ಲ ಮೊತ್ತಗಳು ಕಡಿಮೆ ಆಗಿರೋದ್ರಿಂದ ಆಂತರಿಕ ಸೋರ್ಸಸ್ ಮೇಲೆ ನೀವು ಡಿಪೆಂಡ್ ಆಗಬೇಕು ಅಂತ ಹೇಳ್ತಾರೆ. ಉದಾಹರಣೆ, ಆಂತರಿಕ ಸೋರ್ಸ್ ಅಂದರೆ ಬರೀ ಶುಲ್ಕ ಮಾತ್ರ ಅಲ್ಲ, ರಿಸರ್ಚ್ ಗ್ರ್ಯಾಂಟ್ ತಗೊಂಡು ಬನ್ನಿ, UGCಯಿಂದ ತಗೊಂಡು ಬನ್ನಿ, ದೊಡ್ಡ ದೊಡ್ಡ ಫಂಡಿಂಗ್ ಏಜೆನ್ಸಿಗಳನ್ನು ಕನ್ಸಲ್ಟ್ ಮಾಡಿ ಅಂತಂದರೆ ವಿಶ್ವವಿದ್ಯಾಲಯದ ರಿಸರ್ಚ್ ನಡಿಬೇಕು. ರಿಸರ್ಚ್ ನಡೆದಾಗ ಮಾತ್ರ ಫಂಡ್ಗಳು ತೊಗೊಂಡು ಬರಲಿಕ್ಕಾಗುತ್ತೆ. ಆದರೆ ನಮ್ಮಲ್ಲಿ ಹಿರಿಯ ಪ್ರಾಧ್ಯಾಪಕ ಮಿತ್ರರು ನಿವೃತ್ತಿ ಆಗ್ತಾ ಇರುವಾಗ ಅತಿಥಿ ಉಪನ್ಯಾಸಕರನ್ನು ಇಟ್ಟುಕೊಂಡು ದೊಡ್ಡ ದೊಡ್ಡ ಗ್ರ್ಯಾಂಟ್ಗಳನ್ನು ಕೇಳ್ಕೊಳ್ಳಿಕ್ಕೆ ನಮ್ಗೆ ಇದು ಅಧಿಕಾರ ಇಲ್ಲ. ಯಾವುದೇ ಒಂದು ಸಂಸ್ಥೆ, ಗ್ರ್ಯಾಂಟಿಂಗ್ ಏಜೆನ್ಸಿ ಹಿರಿಯ ಪ್ರಾಧ್ಯಾಪಕರನ್ನು ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ಗ್ರ್ಯಾಂಟ್ ಕೊಡ್ತದೆ ಹೊರತು ನಮ್ಮ ಹೆಸರಿನ ಮೇಲೆ ಕೊಡೋದೇನಲ್ಲ. ಹಾಗಾಗಿ ಒಂದು ಕಡೆ ಅಧ್ಯಾಪಕ ಮಿತ್ರರು ನಿವೃತ್ತಿ ಆಗ್ತಾ ಇದ್ದಾರೆ, ಇನ್ನೊಂದು ಕಡೆ ಗ್ರ್ಯಾಂಟ್ ಕಡಿಮೆ ಆಗ್ತಾ ಇದೆ. ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಬಹಳ ದೊಡ್ಡ ವಿಷಯ, ಅದು ವಿಸ್ತಾರವಾಗಿ ನೋಡಬೇಕಾಗುತ್ತೆ. ಅದನ್ನು ಸಚಿವರು ಕೂಡ ಬಂದಾಗ ಕೂಡ ಈ ವಿಷಯ ಪ್ರಸ್ತಾಪ ಆಗಿತ್ತು. ಈಗ ಸದ್ಯ ಹೇಗೆ ಬಂದಿದೆ ಅಂತ ಹೇಳಿ ಈಗ ಇಂಟರ್ನ್ಯಾಷನಲ್ ಹಾಸ್ಟೆಲ್ನ ಮಾಲಕರು ಅದನ್ನು ಕನ್ಸ್ಟ್ರಕ್ಷನ್ ಮಾಡಿದವರು ಆರ್ಬಿಟ್ರೇಷನ್ಗೆ ಹೋಗಿದ್ದಾರೆ. ಇದನ್ನು ಆರ್ಬಿಟ್ರೇಷನ್ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಏನು ತೀರ್ಮಾನ ಕೊಡಲಿಕ್ಕೆ ಆಗೋದಿಲ್ಲ. ಏನು ತೀರ್ಮಾನ ನ್ಯಾಯಾಧೀಶರು ತಗೊಳ್ತಾರೆ ಅನ್ನೋದ್ರ ಮೇಲೆ ಇದೆಲ್ಲ ನಿಂತಿದೆ. ನಾವು ಕಾಯ್ತಾ ಇದ್ದೇವೆ, ನಮ್ಮ ವಾದವನ್ನು ಮಂಡಿಸ್ತಾ ಇದ್ದೇವೆ. ಆರ್ಬಿಟ್ರೇಷನ್ ಲೆವೆಲ್ ಇದೆ ಅದು. ಇಟ್ ಇಸ್ ಟು ಅರ್ಲಿ ಫಾರ್ ಮಿ ಟು ಆಲ್ಸೋ ಮೇಕ್ ಎ ಜಡ್ಜ್ಮೆಂಟ್ ಆನ್ ದಟ್. ತುಂಬ ಎಲ್ಲರ ಅಟೆನ್ಷನ್ ಅದರ ಮೇಲೆ ಇದೆ. ದೊಡ್ಡ ಮೊತ್ತವನ್ನು ನಾವು ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೇವೆ. ಈಗ ಎಷ್ಟು 39 ಕೋಟಿಯನ್ನು ನಾವು ಇನ್ವೆಸ್ಟ್ ಮಾಡಿದ್ದೇವೆ. ಆಗಿದೆ, ಪೇಮೆಂಟ್ ಆಗಿದೆ. ಇನ್ನು ಬಾಕಿ ಇದೆ ಅಂದ್ರೆ ಈಗ ಅವರು ಎಷ್ಟು ಬೇಕಾಗುತ್ತೆ? ಆರ್ಬಿಟ್ರೇಷನ್ ಮುಖಾಂತರ ಅವರು 81 ಕೋಟಿ ರೂಪಾಯಿಗೆ ಕ್ಲೈಮ್ ಮಾಡಿದ್ದಾರೆ, ಬಡ್ಡಿ ಸಮೇತ. ಆದರೆ ವಾಸ್ತವಿಕವಾಗಿ ನಾವು ಅಷ್ಟೇನು ಕೊಡಬೇಕಾಗಿಲ್ಲ, ಒಂದು 12ರಿಂದ 15 ಕೋಟಿ ರೂಪಾಯಿಯನ್ನು ಕೊಡಬೇಕಾಗಿದೆ ನಮ್ಮ ಲೆಕ್ಕಾಚಾರದ ಪ್ರಕಾರ. ಅವರು ಆರ್ಬಿಟ್ರೇಷನ್ ಮುಖಾಂತರ 81 ಕೋಟಿ ರೂಪಾಯಿನ ಕೇಳ್ತಿದ್ದಾರೆ. ಅಷ್ಟು ಕೊಡ್ಲಿಕ್ಕೆ ನಮಗೂ ಸಾಧ್ಯ ಇಲ್ಲ, ಮತ್ತು ಅದು ನ್ಯಾಯೋಚಿತವಾದದ್ದಲ್ಲ. ನನಗೆ ಗೊತ್ತಿದೆ ಅದೊಂದು 12ರಿಂದ 15 ಕೋಟಿ ರೂಪಾಯಿ ಅಷ್ಟು ಬರ್ಬೋದು ಲೆಕ್ಕಾಚಾರ ಹಾಕಿ, ಇಂಟ್ರೆಸ್ಟ್ ಎಲ್ಲ ಸೇರಿದರೆ. ನಾವು ಕೂಡ ಫೈಟ್ ಮಾಡ್ತೇವೆ ಕೋರ್ಟ್ನಲ್ಲಿ, ಯಾಕಂದರೆ ಅಷ್ಟು ದುಡ್ಡು ಕೊಡ್ಲಿಕ್ಕೆ ನಮಗೇನು ಸಾಧ್ಯ ಆಗೋದೇನಿಲ್ಲ. ಅದಕ್ಕೊಂದು ವ್ಯವಸ್ಥೆ ಇದೆ, ನ್ಯಾಯ ನೀತಿ ಎಲ್ಲ ಇದೆ. ಅದನ್ನು ನೋಡಿಕೊಂಡು ನಾವು ಅವ್ರಿಗೆ ಎಷ್ಟು ಕೊಡಬೇಕು ಅದನ್ನು ಕೊಡ್ಲಿಕ್ಕೆ ಆಗ್ತದೆ. ಅದನ್ನು ತಕ್ಷಣ ಕೊಡಿ ಅಂತಂದರೆ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಇವಾಗ ಆರ್ಬಿಟ್ರೇಷನ್ ಇದೆ. ಫಾರಿನ್ ಸ್ಟೂಡೆಂಟ್ಗೆ ಅಂತ ಮಾಡಿದ ಅಥವಾ ಇಲ್ಲಿ ಸ್ಟೂಡೆಂಟ್ ಉದ್ದೇಶ ಅದು ಫಾರಿನ್ ವಿದ್ಯಾರ್ಥಿಗಳಿಗೋಸ್ಕರನೇ ಮಾಡಿದ್ದು. ಈಗ ಅದು ಫಾರಿನ್ ವಿದ್ಯಾರ್ಥಿಗಳು ಇಲ್ಲ, ನಮ್ಮ ವಿದ್ಯಾರ್ಥಿಗಳಿಗೂ ಬಳಕೆ ಆಗದ ರೀತಿಯಲ್ಲಿ ಇದೆ. ಅದು ನಮ್ಮ ವಿದ್ಯಾರ್ಥಿಗಳು ಸುಮಾರು 150 ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ ಈಗ ಪ್ರೆಸೆಂಟ್. ಅವರಿಗೆಲ್ಲ ನಾವು ಬೇರೆ ಬೇರೆ ಕಡೆ ರೂಮ್ ಮಾಡಿಕೊಟ್ಟಿದ್ವಿ. ಈಗ ಕ್ವಾರ್ಟರ್ಸ್ ಕೊಟ್ಟಿದ್ದೇವೆ, ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ದಾರೆ. ಮತ್ತು ಅವರು ಕೂಡ ಎಲ್ಲರೂ ಕುಟುಂಬ ಮಾಡಿಕೊಂಡು ಬೇರೆ ಬೇರೆ ಕಡೆ ಸ್ವಂತ ವಾಸ್ತವ್ಯ ಮಾಡ್ಕೊಂಡಿದ್ದಾರೆ ಅವರು. ಸಮಸ್ಯೆ ಅಂತ ಹೇಳ್ತೀವಿ.